ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನೀವು ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಬಂದಿರೋ ಪ್ಲೇಸು ತಲಕಾಡು. ತಲಕಾಡು ಅನ್ನೋ ಹೆಸರು ಬಂದಿರೋದೇ ಒಂಥರ ಡಿಫ್ರೆಂಟ್ ಆಗಿದೆ. ತಲಾ ಮತ್ತು ಕಾಡ ಅಂತ ಅವಳಿ ಸಹೋದರರಿರ್ತಾರೆ. ಅವಳಿನೋ ಅಥವಾ ಟ್ವಿನ್ಸೋ ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಹೋದರರು, ಅಣ್ಣ ತಮ್ಮದಿರು ಇರ್ತಾರೆ. ಸೊ ಅವ್ರ ಹೆಸರು ಬಂದು ತಲಾ ಮತ್ತು ಕಾಡ ಅಂತ. ಅವ್ರ ಹೆಸರನ್ನೇ ತಗೊಂಡು ತಲಕಾಡು ಅಂತ ಹೆಸರು ಇಟ್ಟಿದ್ದಂತೆ. ಇವರಿಬ್ಬರು ಸ್ಟೋರಿನ ನಾನು ನೆಕ್ಸ್ಟು ವೈದ್ಯನಾಥೇಶ್ವರ ದೇವಸ್ಥಾನ ಟೆಂಪಲ್ಗೆ ಹೋಗ್ತೀವಲ್ಲ, ಸೊ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇವಾಗ ನಾನು ಆ ಹೆಸರು ತಲಕಾಡು ಹೆಸರು ಹೇಗೆ ಬಂತು ಅಂತ ನಾನು ಇವಾಗ ಅಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಮೇಯ್ನ್ ಮ್ಯಾಟ್ರಿಗೆ ಬರೋಣ. ಏನಂದರೆ ಅಲ್ಮೇಲಮ್ಮನವ್ರದ್ದು. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಆ ಶಾಪ ಹೇಗೆ ಹಾಕಿದ್ದಾರೆ, ಏನಕ್ಕೆ ಹಾಕಿದ್ದಾರೆ ಅಂತ. ಬಟ್ ನಾನು ಆದಷ್ಟು ನಿಮಗೆ ನನಗೆ ಗೊತ್ತಿರೋ ಅಂಥ ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂತ ಅಲ್ಮೇಲಮ್ಮನವರ ಗಂಡ ಪತಿ ಅಂದರೆ ಹಸ್ಬೆಂಡ್ ಇರ್ತಾರೆ. ಅವರ ಆಳ್ವಿಕೆ ನಡೀತಾ ಇರೋವಂಥದ್ದು ಪ್ಲೇಸ್ ಬಂದು ಶ್ರೀರಂಗಪಟ್ಟಣ. ಅಲ್ಲಿ ಆಳ್ವಿಕೆ ನಡೆಸಬೇಕಾದ್ರೆ ಅವರಿಗೆ ಅಕಸ್ಮಾತಾಗಿ ಬೆನ್ನಲ್ಲಿ ಒಂದು ಹುಣ್ಣಾಗುತ್ತೆ. ಆ ಹುಣ್ಣಾದಂಥ ಜಾಗದಲ್ಲಿ ತುಂಬ ದಪ್ಪಾಗಿ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಎಲ್ಲ ಕಡೆ ತಿರುಗಿ ಎಲ್ಲ ಕಡೆ ವೈದ್ಯಕೀಯ ಚಿಕಿತ್ಸೆನ ಪಡೆದ್ರೂ ಅದು ಫಲಕಾರಿಯಾಗ್ದೇ ನಂತರ ತಲಕಾಡಿನ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ಗೂ ಕೂಡ ಬರ್ತಾರೆ. ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗ್ದೇ ಅವರು ಸಾವನ್ನಪ್ತಾರೆ. ನಂತರ ಶ್ರೀರಂಗಪಟ್ಟಣ ಮೈಸೂರು ರಾಜರು ವಶವಾಗುತ್ತೆ. ಹಿಂದೆ ಯಾವ ರೀತಿ ಪೂಜೆ ಪುನಸ್ಕಾರ ಎಲ್ಲ ನಡ್ಕೊಂಡು ಹೋಗ್ತಿತ್ತೋ ಶ್ರೀರಂಗಪಟ್ಟಣದಲ್ಲಿ, ಅದೇ ರೀತಿ ಈಗೂ ಕೂಡ ಮುಂದೆನೂ ಕೂಡ ಹೀಗೆ ನಡ್ಕೊಂಡು ಹೋಗಲಿ ಅಂತ ಮೈಸೂರು ರಾಜರು ಆದೇಶ ಮಾಡ್ತಾರೆ. ಆದರೆ ಅಲ್ಮೇಲಮ್ಮನವರು ಅಮ್ಮನವರಿಗೋಸ್ಕರ ಅವರ ಒಡವೆಗಳನ್ನ ಅಲಂಕಾರ ಮಾಡಲಿಕ್ಕೆ ಕೊಡ್ತಾ ಇರ್ತಾರೆ. ಅವರು ನಾನು ಕೊಡೋದಿಲ್ಲ ಅಂತೇಳಿ ಸ್ಟಾಪ್ ಮಾಡ್ತಾರೆ. ಸೊ ಆವಾಗ ಸ್ಟಾರ್ಟ್ ಆಗೋದೆ ರಾಜರು ಮತ್ತು ಅಲ್ಮೇಲಮ್ಮನವರ ಫೈಟಿಂಗು. ಅಲ್ಮೇಲಮ್ಮನವರು ಒಡವೆನ ಕೊಡೋಕ್ಕೆ ನಿರಾಕರಿಸಿದಾಗ ರಾಜರು ಕೊಟ್ಟರೆ ತಗೊಂಡು ಬನ್ನಿ, ಕೊಡಲಿಲ್ಲ ಅಂದರೆ ಕಿತ್ಕೊಂಡು ಬನ್ನಿ ಅನ್ನೋ ಒಂದು ಆದೇಶನ ಮಾಡ್ತಾರೆ. ಸೊ ಆ ಆದೇಶ ಮಾಡಿದಾಗ ಒಡವೆಗಳನ್ನೆಲ್ಲನೂ ತೆಗೆದುಕೊಂಡು ಮೊಡ್ಲಲ್ಲಿ ಅಂದರೆ ಸೀರೆ ಕಟ್ಟಿರ್ತಾರಲ್ಲ ಮೊಡ್ಲಲ್ಲಿ ಇಟ್ಕೊಂಡು ಕಾವೇರಿ ನದಿ ಹತ್ರ ಅಂದರೆ ತಲಕಾಡು ಹತ್ರ ಬಂದು ಕಾವೇರಿ ನದಿ ಹತ್ರ ಬೀಳಬೇಕಾದ್ರೆ ಈ ಒಂದು ಶಾಪನ ಕೊಡ್ತಾರೆ. ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರಲಿ ಅನ್ನುವಂಥ ಶಾಪನ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ನನಗೆ ಶಾಪದ ಬಗ್ಗೆ ಗೊತ್ತಿರುವಂಥ ಸ್ಟೋರಿ. ಇವಾಗ ನಾವು ಹೋಗ್ತಾ ಇರೋದು ಪಾತಾಳೇಶ್ವರ ದೇವಸ್ಥಾನ. ಇದು ಉದ್ಭವ ಆಗಿರುವಂಥ ದೇವಸ್ಥಾನ. ನನಗೆ ಗೊತ್ತಿರೋ ಅಂಥ ಒಂದು ಚಿಕ್ಕದೊಂದು ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ. ಈ ಪಾತಾಳೇಶ್ವರ ದೇವಸ್ಥಾನ ಬಂದು ನಾಗರಾಜ ತಪಸ್ಸಿಗೆ ಕೂತಂಥ ಜಾಗ. ತಪಸ್ಸಿಗೆ ಕೂತಿ ಅವರ ತಪಸ್ಸು ಪೂರ್ತಿಯಾಗಿ ಹೊರಟ ಮೇಲೆ ಅವರು ಕೂತಂಥ ಜಾಗದಲ್ಲಿ ಉದ್ಭವ ಆದಂಥ ಲಿಂಗ ಇಲ್ಲಿರೋದು. ಎಲ್ಲ ಕಡೆ ನೀವು ಬ್ಲ್ಯಾಕ್ ಕಲರ್ ಲಿಂಗನ ನೋಡಿರ್ತೀರ. ಆಲ್ಮೋಸ್ಟ್ ಎಲ್ಲ ಕಡೆ ಬ್ಲ್ಯಾಕ್ ಕಲರೇ ಇರೋದು. ಬಟ್ ಇಲ್ಲಿ ಬ್ರೌನ್ ಕಲರ್ ಲಿಂಗ ಇದೆ. ಆದರೆ ಬೆಳಗ್ಗೆ ಒಂದು ಕಲರ್, ಮಧ್ಯಾಹ್ನ ಒಂದು ಕಲರ್, ಸಂಜೆ ಒಂದು ಕಲರ್ ಚೇಂಜ್ ಆಗುವಂಥ ಲಿಂಗ ಇದೆ. ಹಾಗೆ ಇದು ಮರಳಲ್ಲಿ ಮುಚ್ಚೋಗಿತ್ತಂತೆ ದೇವಸ್ಥಾನ. ಮರಳಲ್ಲಿ ಮುಚ್ಚೋದಾಗ ತೆಗಿಬೇಕಾದ್ರೆ ಈ ರೈಟ್ ಸೈಡಲ್ಲಿ ಇದೆಯಲ್ಲ, ಈ 3 ಲಿಂಗಗಳೂ ಕೂಡ ಪತ್ತೆಯಾಗಿದೆ. ಸೊ ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ರೈಟ್ ಸೈಡಲ್ಲಿ. ದಿನನಿತ್ಯ ಪೂಜೆಗಳು ನಡೀತಾ ಇರುತ್ತೆ. ಬಟ್ ವಿಡಿಯೋ ಅಲೋ ಇರಲಿಲ್ಲ ಅಲ್ಲಿ, ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಬ್ರೌನ್ ಕಲರಲ್ಲಿ ಪುಟ್ಟದಾಗಿದೆ ಲಿಂಗ, ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಹೋದಾಗ ಒಂದು ಸಲ ನೋಡಬಹುದು. ಹಾಗೆ ನೆಕ್ಸ್ಟ್ ಬರೋದೇ ಮರಳೇಶ್ವರ ದೇವಸ್ಥಾನ. ಸೊ ನಾನು ಇದ್ರದ್ದು ಬಗ್ಗೆನೂ ಒಂದು ಸ್ವಲ್ಪ ಕಥೆ ಗೊತ್ತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಇಷ್ಟೊತ್ತವರೆಗೂ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಮಕ್ಕಳನ್ನ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮರಳಲ್ಲಂತೂ ನಮ್ಮ ಲಡ್ಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ. ಈ ದೇವಸ್ಥಾನ ಬಂದು ಮರಳೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ. ಈ ದೇವಸ್ಥಾನ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಸೊ ಇದು ಹೊಯ್ಸಳರು ಕಟ್ಟಿಸಿದಂಥ ದೇವಸ್ಥಾನ. ಕೀರ್ತಿನಾರಾಯಣ ಸ್ವಾಮಿ ಇದು ಉದ್ಭವದಲ್ಲ, ಇದು ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ. ಇದ್ರ ಬಗ್ಗೆ ನಾನು ಕೆಳಗಡೆ ಹೋದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಗೊತ್ತಿರೋಷ್ಟು. ಬಟ್ ಇವಾಗ ನಾವು ಮರಳೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ತುಂಬ ಚೆನ್ನಾಗಿದೆ ಅಲ್ಲಿ ವಾತಾವರಣ, ನೆರಳು, ಸ್ವಲ್ಪ ಬಿಸಿಲು ಎಲ್ಲ ಚೆನ್ನಾಗಿದೆ. ಈಗ ಬಂದಿರೋದೇ ನಾವು ಮರಳೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಸ್ಟೋರಿ ಏನಪ್ಪ ಅಂದರೆ, ಬ್ರಹ್ಮ
ಸರಸ್ವತಿನ ಮದುವೆ ಆಗೋಕ್ಕೆ ಮತ್ತು ಶಿವನ ಆಶೀರ್ವಾದ ಪಡೆಯೋಕ್ಕೆ ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ. ತಪಸ್ ಮಾಡಿ ಸರಸ್ವತಿನ ಅವ್ರನ್ನ ಇಲ್ಲೇ ಮದುವೆ ಕೂಡ ಆದ್ರಂತೆ. ಮದುವೆ ಆಗಿದ್ದಂಥ ಜಾಗದಲ್ಲೇ ಉದ್ಭವ ಆಗಿರುವಂಥ ಮೂರ್ತಿ ಇದು. ಈ ದೇವಸ್ಥಾನ ಕೂಡ ಮರಳಿನಿಂದ ಮುಚ್ಚೋಗಿತ್ತಂತೆ. ಮರಳನ್ನೆಲ್ಲ ತೆಗಿಬೇಕಾದ್ರೆ ಇಲ್ಲೂ ಕೂಡ ಒಂದು ಲಿಂಗ ಸಿಕ್ಕಿದೆ. ಆ ಲಿಂಗದ ಹೆಸರೇ ಭೋಗೇಶ್ವರ ಅಂತೇಳಿ. ಆ ಲಿಂಗನೂ ಕೂಡ ಲೆಫ್ಟ್ ಸೈಡಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆ ನಡೆಯುತ್ತೆ. ಇಲ್ಲೂ ಕೂಡ ಪೂಜೆ ನಡೀತಾ ಇತ್ತು. ನಮಗೂ ಕೂಡ ಒಳ್ಳೆ ದರ್ಶನ ಸಿಕ್ತು ದೇವ್ರದ್ದು. ಈಗ ನೆಕ್ಸ್ಟ್ ಬರೋದೆ ಇದು ಗ್ರಾಮದವರೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋ ಅಂಥ ದೇವಸ್ಥಾನ. ಚೌಡೇಶ್ವರಿ ಮತ್ತು ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನನ ಈ ಗ್ರಾಮದವರೆಲ್ಲ ಸೇರಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು. ನಾನೇನು ಹೇಳಿದೆ, ಈ 3 ವಿಗ್ರಹಗಳು ಶಿವಲಿಂಗಗಳು ಅದು ಉದ್ಭವ ಆಗಿರುವಂಥದ್ದು. ಇದು ಮಾತ್ರ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಈಗ ಬನ್ನಿ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟ್ ನೋಡಿ, ಈ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈಗ ನೋಡಿ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇದೆಲ್ಲ ಇಲ್ಲಿನ ಸ್ಥಳೀಯರು ಅಂದರೆ ಅವಾಗಿದ್ದಂಥವರು ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು. ನೋಡೋಕ್ಕೆ ನಿಮಗೆ 1 by 1 ದೇವಸ್ಥಾನಗಳು ಬರ್ಬೋದು, ಬಟ್ ತುಂಬ ದೂರ ಇದೆ ದೇವಸ್ಥಾನಗಳು. ನಮಗಂತೂ ಒಂದೊಂದು ದೇವಸ್ಥಾನಕ್ಕೂ ನಡೆದು ತುಂಬ ಸುಸ್ತಾಗೋಯ್ತು. ಹಂಗೆ ದೇವ್ರ ದರ್ಶನ ಮಾಡಿದಾಗ ಸ್ವಲ್ಪ ಆನಂದ ಕೂಡ ಆಯಿತು. ಹಾಗೆ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಬರಬೇಕಾಗಿದ್ದು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಬಟ್ ನಾವು ಒಳಗೆ ಫಸ್ಟ್ ಹೋಗಿದ್ದರಿಂದ ನಾವು ಲಾಸ್ಟಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾರೂ ತಪ್ಪು ತಿಳ್ಕೊಬೇಡಿ. ಯಾರೇ ಬಂದ್ರೂ ಫಸ್ಟು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೇ ಫಸ್ಟು ಬರೋದು. ನಾವು ಉಲ್ಟಾ ಬಂದಿದ್ದೀವಿ ಅಂತೇಳಿ ಯಾರೂ ತಪ್ಪು ತಿಳ್ಕೊಬೇಡಿ. ಇದೇ ನೋಡಿ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ಲು. ಇದ್ರದ್ದು ಒಂದು ಪುಟ್ಟ ಕಥೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಹಿಂದೆ ಹೇಳ್ದಾಗೆ ತಲಾ ಮತ್ತು ಕಾಡ ಅವರು ಬೇಟೆಗಾಗಿ ಬಂದಿರ್ತಾರೆ ಕಾಡಿಗೆ. ಆ ಕಾಡಲ್ಲಿ ಬಂದಾಗ ಒಂದು ಪೊದೆ ಒಳಗಡೆ ಒಂದು ಹಸು ಹೋಗ್ತಾ ಇರುತ್ತೆ. ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ನಂತರ ಹೊರಗಡೆ ಬರುತ್ತೆ. ಏನಿರ್ಬೋದು ಅಂತ ತಲಾ ಮತ್ತು ಕಾಡ ಗುಹೆ ಒಳಗಡೆ ಪೊದೆ ಒಳಗಡೆ ಹೋಗ್ತಾರೆ. ಪೊದೆ ಒಳಗಡೆ ಹೋಗ್ಬೇಕಾದ್ರೆ ಕಡ್ಡಿ ಮತ್ತು ಮರ ಗಿಡಗಳೆಲ್ಲ ಇರುತ್ತಲ್ಲ, ಸೊ ಅದನ್ನು ಕೊಡ್ಲಿಲಿ ಕಡ್ಕೊಂಡು ಇದು ಮಾಡ್ಕೊತಾ ಹೋಗ್ತಾ ಇರಬೇಕಾದ್ರೆ ಎಷ್ಟು ದೂರ ಹೋದ್ರೂ ಸಿಗ್ತಾನೇ ಇಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಜೋರಾಗಿ ಕೊಡ್ಲಿಲಿ ಹೊಡಿತಾರೆ. ಕೊಡ್ಲಿಲಿ ಹೊಡೆದಾಗ ಶಿವಲಿಂಗಕ್ಕೆ ಏಟಾಗುತ್ತೆ. ಆ ಶಿವನ ಹಣೆಯಲ್ಲಿ ಏಟಾದಾಗ ಅಲ್ಲೇ ಇದ್ದಂಥ ಸೊಪ್ಪು ಯಾವುದ್ಯಾವುದೋ ಸೊಪ್ಪುಗಳನ್ನೆಲ್ಲ ತಗೊಂಡು ಅದರಲ್ಲೇ ಔಷಧಿ ಮಾಡಿಕೊಂಡು ತಲೆಗೆ ಹಚ್ಕೊತಾರೆ. ಸೊ ಆವಾಗ ಬಂದಿದ್ದಂಥ ಹೆಸರೇ ವೈದ್ಯನಾಥೇಶ್ವರ. ತನಗೆ ತಾನೇ ಚಿಕಿತ್ಸೆ ಮಾಡ್ಕೊಂಡಿದ್ದಂಥ ಈಶ್ವರನಿಗೆ ವೈದ್ಯನಾಥೇಶ್ವರ ಅಂಥೇಳಿ ಹೆಸರು ಬರುತ್ತೆ. ಸದ್ಯಕ್ಕೆ ಇದಿಷ್ಟು ನನಗೆ ಗೊತ್ತಿರುವಂಥ ಸ್ಟೋರಿ. ಇನ್ನೂ ಬೇಕಾದಷ್ಟಿದೆ ಇಲ್ಲಿನ ಸ್ಟೋರಿಗಳು. ಒಂದೊಂದು ಕಂಬ, ಒಂದೊಂದು ಗೋಡೆ, ಎಲ್ಲದಕ್ಕೂ ಒಂದೊಂದು ಕತೆ ಇದೆ. ದಯವಿಟ್ಟು ನಿಮಗೇನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ನನಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸಿ ಇದ್ರ ಮಾಹಿತಿನ ಅಂತ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಿಮಗೋಸ್ಕರನಾದರೂ ಅಲ್ಲಿ ಹೋಗಿ ಗೈಡ್ಸ್ ಇರ್ತಾರಲ್ಲ ಅವ್ರ ಕೈಲಿ ಕೇಳಿಕೊಂಡು ನಿಮಗೆ ಪೂರ್ತಿಯಾಗಿ ವಿವರಣೆ ಕೊಡೋ ಕೆಲಸನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ? ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಚೆನ್ನಾಗಿ ಹೇಳಿದ್ದೀರಾ ಅಥವಾ ಚೆನ್ನಾಗಿ ಹೇಳಿಲ್ಲ ಏನಾದರೂ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋ ಇಲ್ಲಿವರೆಗೂ ಎಂಡ್ವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.